ಕಲ್ಲಿದ್ದಲು ಉತ್ಪಾದನೆ ಅತ್ಯಧಿಕ ಉಷ್ಣತೆ ಮತ್ತು ಒತ್ತಡಕ್ಕೆ ಸಿಲುಕಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಕಲ್ಲಿದ್ದಲು ಅನಿಲ ಮತ್ತು ಕೋಲ್ಟಾರ್ ಅನ್ನು ಪಡೆಯಲಾಗುತ್ತದೆ. ಬಳಕೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆಗೆ, ಕೈಗಾರಿಕೆಗಳಲ್ಲಿ ಇಂಧನವಾಗಿ, ಲೋಹಗಳ ನಿಷ್ಕರಣೆಯಲ್ಲಿ, ಉದಾಹರಣೆಗೆ ಕಬ್ಬಿಣದ ತಯಾರಿಕೆಯಲ್ಲಿ. ಸಮುದ್ರದ ಅಡಿಯಲ್ಲಿ ಮಣ್ಣಿನಲ್ಲಿ ಹೂತು ಹೋಗಿ ಲಕ್ಷಾಂತರ ವರ್ಷಗಳ ಕಾಲ ಗಾಳಿ ಇಲ್ಲದ ಪರಿಸರದಲ್ಲಿ ಉಷ್ಣ ಮತ್ತು ಒತ್ತಡದಿಂದ ಪೆಟ್ರೋಲಿಯಂ ಆಗಿ ರೂಪುಗೊಂಡವು. ಸಂಸ್ಕರಣೆ ಕಚ್ಚಾ ತೈಲವನ್ನು ತೈಲ ಸಂಸ್ಕರಣಾಗಾರಗಳಲ್ಲಿ ಭಾಗಶಃ ಬಟ್ಟಿ ಇಳಿಸುವಿಕೆ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತದೆ. ಇದರಿಂದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಪ್ಯಾರಾಫಿನ್, ಮೇಣ ಮತ್ತು ಲೂಬ್ರಿಕೇಟಿಂಗ್ ಎಣ್ಣೆಗಳು ದೊರೆಯುತ್ತವೆ. ಬಳಕೆ ಸಾರಿಗೆ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ, ಜೆಟ್ ವಿಮಾನಗಳಿಗೆ ವಿಶೇಷ ಇಂಧನ, ಡ್ರೈ ಕ್ಲೀನಿಂಗ್ ಮತ್ತು ರಸ್ತೆ ನಿರ್ಮಾಣಕ್ಕೆ. ಇಂದಿನ ಸಚೇತನ ಚಟುವಟಿಕೆ ಕಲ್ಲಿದ್ದಲು ಮತ್ತು ಪೆಟ್ರೋಲ್. ಇದು ಏನಪ್ಪಾ ಅಂದ್ರೆ ಕಲ್ಲಿದ್ದಲು. ಯಾವ ಕಲರ್ ಇದೆ ಇದು? ಬ್ಲ್ಯಾಕ್, ಕಪ್ ಇರ್ತದಲ್ವಾ? ಸೊ ಇದು ಏನಪ್ಪಾ ಅಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಹಂತ ಹಂತವಾಗಿ ಯಾವ ಹಂತಕ್ಕೆ ಬರ್ತದ ಮತ್ತೆ ಬಳಕೆ ಎಲ್ಲೆಲ್ಲಿ ಆಗ್ತಾನೋ ಚಿತ್ರದ ಮೂಲಕ ಇಲ್ಲಿ ತೋರಿಸಿದೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ಹೇಳಿರುವಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೋಡಿ, ಈ ಕಲ್ಲಿದ್ದಲು ಎಲ್ಲಿ ಉತ್ಪತ್ತಿ ಆಗತ್ತಪ್ಪ ಅಂದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಸಾಕಷ್ಟು ಗಿಡ ಮರಗಳೇ ಇತ್ತು. ಅದು ಏನಾಯ್ತಪ್ಪ ಅಂದ್ರೆ ಭೂಮಿಯ ಆಳಕ್ಕೆ ಹೂತು ಹೋಯ್ತು. ತುಂಬಾ ಆಳಕ್ಕೆ ಭೂಮಿಯ ಒಳಗಡೆಗೆ ಹೂತು ಹೋಗಿ ಅವು ಏನಾಗ್ತಾವ, ಒಳಗಡೆ ಹೋಗ್ಬಿಟ್ರೆ ಕೊಳಿತಾವ. ಬ್ಯಾಕ್ಟೀರಿಯಾಗಳಿಂದ ಅಥವಾ ಸೂಕ್ಷ್ಮ ಜೀವಿಗಳಿಂದ ಅವು ಏನಾಯ್ತಪ್ಪ ಅಂದ್ರೆ ಕೊಳತು ಎಲ್ಲಪ್ಪ ಅಂದ್ರೆ ಒಳಗಡೆ ಗಾಳಿನೇ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಅಧಿಕ ಒತ್ತಡಕ್ಕೆ ಸಿಲುಕಿದು. ಏನಾಯ್ತು? ಒತ್ತಡ ಜಾಸ್ತಿ ಆಯ್ತು. ಒಳಗಡೆ ಆಳಕ್ಕೆ ಹೋದಂತೆಲ್ಲ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತದೆ. ಈ ಅಧಿಕ ಉಷ್ಣತೆಯಿಂದ ಹಾಗೂ ಅಧಿಕ ಒತ್ತಡದಿಂದ ಆ ಒಂದು ಸಸ್ಯದ ಅವಶೇಷಗಳು, ಅಂದ್ರೆ ಸಸ್ಯದ ಕಾಂಡ ಇದೆಯಲ್ಲ, ಬೇರು, ರೆಂಬೆ, ಕೊಂಬೆಗಳು, ಅವು ಸಸ್ಯದ ಅವಶೇಷಗಳು. ಆ ಅವಶೇಷಗಳೆಲ್ಲ ಏನಪ್ಪಾ ಅಂದ್ರೆ ಕೊಳೆತು ಒತ್ತಡಕ್ಕೆ ಸಿಲುಕಿ ಅಧಿಕ ಉಷ್ಣತೆಯ ಪರಿಣಾಮವಾಗಿ ಯಾವ ರೂಪಕ್ಕೆ ಬಂದವಪ್ಪ ಅಂದ್ರೆ ಈ ಕಲ್ಲಿದ್ದಲ ರೂಪಕ್ಕೆ ಬಂತು. ಈ ಕಲ್ಲಿದ್ದಲನ್ನು ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಒಂದು ಇಂಧನದಂತೆ ಬಳಕೆ ಮಾಡ್ತಾ ಇದ್ದೀವಿ. ಇಂದು ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ವಿದ್ಯುತ್ತನ್ನ ಒದಗಿಸುವಂತಹ ಒಂದು ಇಂಧನ ಯಾವಪ್ಪ ಅಂದ್ರೆ ಕಲ್ಲಿದ್ದಲು. ಈ ಕಲ್ಲಿದ್ದಲು ಮುಖಾಂತರವೇ ನಾವು ವಿದ್ಯುತ್ತನ್ನು ತಯಾರು ಮಾಡ್ತಾ ಇದ್ದೇವೆ. ಈ ವಿದ್ಯುತ್ತನ್ನು ತಯಾರಿಸುವಂತ ಘಟಕ ಎಲ್ಲಿದೆ ಅಂದ್ರೆ ರಾಯಚೂರಿನ ಶಕ್ತಿನಗರದಲ್ಲಿದೆ. ಆ ಶಕ್ತಿನಗರದಲ್ಲಿರುವಂತಹ ಒಂದು ವಿದ್ಯುತ್ ಘಟಕದ ಹೆಸರು ಉಷ್ಣೋತ್ಪನ್ನ ಸ್ಥಾವರ ಅಂತಾನು ಕರಿತೀವಿ, ಅಥವಾ ಶಾಖೋತ್ಪನ್ನ ಸ್ಥಾವರ ಅಂತ ಕರಿತೇವೆ. ಶಕ್ತಿನಗರದಲ್ಲಿದೆ. ಇದು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂತ ಒಂದು ಘಟಕ ರಾಯಚೂರಿನಲ್ಲಿರೋದು. ಬಳಕೆ ಮಾಡುತ್ತಿರುವಂತಹ ಇಂಧನ ಈ ಕಲ್ಲಿದ್ದಲು. ಈ ಕಲ್ಲಿದ್ದಲಲ್ಲಿ ಮುಖ್ಯವಾಗಿ 4 ವಿಧಗಳು ಬರ್ತಾವೆ: ಫೀಟ್, ಲಿಗ್ನೈಟ್, ಬಿಟುಮಿನಸ್, ಅಂಥ್ರಸೈಟ್. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಉಷ್ಣ ಕೊಡುವಂತ ಕಲ್ಲಿದ್ದಲು ವಿಧಗಳನ್ನಾಗಿ ಮಾಡಿಬಿಟ್ಟು ಅವುಗಳನ್ನ ಏನ್ ಮಾಡ್ತಾ ಇದ್ದೇವೆ ನಾವು ಬಳಕೆಯನ್ನ ಮಾಡ್ತಾ ಇದ್ದೇವೆ. ಇದು ಭೂಮಿ ಆಳದಲ್ಲಿ ಸಿಗ್ತದೆ. ಜೊತೆಗೆ ಇದನ್ನ ಎಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿರುವ ಅಥವಾ ಜಗತ್ತಿನಲ್ಲಿರುವಂತಹ ಕೈಗಾರಿಕೆಗಳಿಗೆ ಬೆನ್ನೆಲುಬು ಯಾವ್ದಪ್ಪ ಅಂದ್ರೆ ಈ ಕಲ್ಲಿದ್ದಲು. ಕೈಗಾರಿಕೆಗಳ ಬೆನ್ನೆಲುಬು ಅಂತ ಕರಿತಾ ಇದ್ದಾರೆ ಈ ಕಲ್ಲಿದ್ದಲನ್ನು. ಈ ರೈಲುಗಳು ಇತ್ತೀಚೆಗೆ ಡೀಸೆಲ್ ಮತ್ತು ವಿದ್ಯುತ್ ಮೂಲಕ ಚಲಿಸ್ತಾ ಇದ್ದಾವೆ. ಆದ್ರೆ ಇದಕ್ಕಿಂತ ಮುಂಚೆ ರೈಲುಗಳಿಗೆ ಏನಂತ ಕರಿತೀವಿ ಅದನ್ನು ಉಗಿ ಬಂಡಿ ಅಂತ ಕರಿತಾ ಇದೀವಿ. ಉಗಿ ಬಂಡಿ. ಆ ಉಗಿ ಬಂಡಿ ಯಾಕೆ ಹೆಸರು ಬಂದಿದೆಯಪ್ಪ ಅಂದ್ರೆ ಈ ಕಲ್ಲಿದ್ದಲನ್ನ ಅವಾಗ ಇಂಧನವಾಗಿ ಬಳಸ್ತಾ ಇದ್ರು. ಕಲ್ಲಿದ್ದಲನ್ನ ಉರಿಸಿ ರೈಲನ್ನ ಚಲಿಸುವಂತ ಕೆಲಸವನ್ನ ಹಿಂದಿನ ದಿನಗಳಲ್ಲಿ ಮಾಡ್ತಾ ಇದ್ರು. ಹೀಗಾಗಿ ಅದು ಹೊಗೆ ಬಿಡ್ತಾ ಇತ್ತು. ಅದಕ್ಕೆ ನಾವು ಉಗಿ ಬಂಡಿ ಅಂತ ಕರಿತಾ ಇದ್ದೇವೆ. ಜೊತೆಗೆ ಇವತ್ತು ಸುಣ್ಣವನ್ನ ತಯಾರಿಸಬೇಕಾದ್ರೆ ಕಲ್ಲನ್ನ ಸುಡಬೇಕು. ಸುಣ್ಣದ ಕಲ್ಲು ಇರ್ತದಲ್ಲ, ಕಲ್ಲು ಸುಡಬೇಕಾಗ್ತದೆ. ಆ ಸುಡಬೇಕಾದ್ರೆ ಸುಡಲು ಏನಪ್ಪ ಅಂದ್ರೆ ಬಳಸುವಂತಹ ಒಂದು ಇಂಧನ ಯಾವ್ದಪ್ಪ ಅಂದ್ರೆ ಇದೇ ಕಲ್ಲಿದ್ದಲನ್ನು ಬಳಸ್ತಾರೆ. ಜೊತೆ ಕಟ್ಟಿಗೆಯನ್ನು ಬಳಸಬಹುದು. ಆದ್ರೆ ಕಟ್ಟಿಗೆಗಿಂತಲೂ ಅತಿ ಹೆಚ್ಚು ಶಾಖ ಕೊಡುತ್ತದೆ ಯಾವಪ್ಪ ಅಂದ್ರೆ ಕಲ್ಲಿದ್ದಲು. ನಮ್ಮ ಮನೆಯಲ್ಲಿ ಇದ್ದಿಲು ಇರ್ತದೆ. ಇದ್ದಿಲು ನೋಡಿದಿರಲ್ವಾ? ಇದ್ದಿಲು ಬೇರೆ, ಕಲ್ಲಿದ್ದಲು ಬೇರೆ. ಇದ್ದಿಲನ್ನ ಇಂಗ್ಲಿಷ್ನಾಗ ನಾವು ಚಾರ್ಕೋಲ್ ಅಂತ ಕರಿತೀವಿ.
ಕಲ್ಲಿದ್ದಲನ್ನ ಕೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಅನ್ನೋದು ನಾಟ್ ಓನ್ಲಿ ಪೆಟ್ರೋಲ್. ಇದು ಪೆಟ್ರೋಲಿಯಂ ಅನ್ನೋದು ಕೇವಲ ಪೆಟ್ರೋಲ್ ಅಲ್ಲ, ಇದು ಸಾಕಷ್ಟು ಉತ್ಪನ್ನಗಳನ್ನು ಹೊಂದಿದೆ. ಪೆಟ್ರೋಲಿಯಂ ಅನ್ನೋದು ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಗ್ಯಾಸ್ ಜೊತೆಗೆ ಮೇನ್ ಆದಂತಹ ಪದಾರ್ಥಗಳು ಸಹಿತ ಇದರಲ್ಲಿ ದೊರೀತಾವೆ. ಸೊ ಇದು ಎಲ್ಲಿ ಸಿಗ್ತದ? ಇದು ಸಹಿತ ಎಲ್ಲಿ ಸಿಕ್ಕದಪ್ಪ ಅಂದ್ರೆ ಭೂಮಿ ಆಳದಲ್ಲೇ ಸಿಗುತ್ತೆ. ಆದ್ರೆ ಸಮುದ್ರದ ತಳಭಾಗ ಅಂತ ಕರಿತೀವಿ ನಾವು. ಯಾಕಪ್ಪ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದ್ಗಡೆ ಸಮುದ್ರದಲ್ಲಿರುವಂತಹ ಜೀವಿಗಳು ಮತ್ತೆ ಸಸ್ಯಗಳು, ಸಮುದ್ರದಲ್ಲಿ ಸಸ್ಯಗಳು ಇರ್ತಾವ, ಅವೆಲ್ಲ ಏನಪ್ಪಾ ಅಂದ್ರೆ ಭೂಮಿ ಆಳದಲ್ಲಿ ಏನಪ್ಪಾ ಅಂತಂದ್ರೆ ಸಿಲುಕಿಕೊಂಡು ಜೀವವನ್ನ ತೆತ್ತ ಅವಶೇಷಗಳದು. ಅವಶೇಷ ಅಂದ್ರೆ ಈಗ ನೋಡ್ರಿ, ನಾವು ಸತ್ತ ನಂತರ ನಮ್ಮ ಅವಶೇಷ ಏನಪ್ಪಾ ಅಂದ್ರೆ ಮೂಳೆಗಳು. ಹಂಗ ಜೀವಿಯ ಅವಶೇಷಗಳಾದಂತ ಸಸ್ಯ ಮತ್ತು ಪ್ರಾಣಿಯ ಅವಶೇಷಗಳು ಸಮುದ್ರದ ಆಳಕ್ಕೆ ಹೋಗಿ ಭೂಮಿಯ ಒಳಭಾಗದಲ್ಲಿ ಸಿಲುಕಿಕೊಂಡು ಇದೇ ರೀತಿಯಾಗಿ ಕಲ್ಲಿದ್ದಲಿನ ಒಂದು ರೀತಿಯಾಗಿ ಅಂದ್ರೆ ಅಧಿಕ ಒತ್ತಡ ಮತ್ತು ಉಷ್ಣತೆಯಿಂದ ಪೆಟ್ರೋಲಿಯಂ ಕಚ್ಚಾ ತೈಲವಾಗಿ ಉತ್ಪಾದನೆ ಇದೆ. ಈಗ ನಾವು ಪೆಟ್ರೋಲ್, ಡೀಸೆಲ್, ಸೀಮೆನೆ ನೋಡಿದೀವಲ್ವಾ? ಸೊ ಭೂಮಿ ಆಳದಲ್ಲಿ ಹೋದ್ರೆ ಅದೇ ರೀತಿಯಾಗಿ ಕಾಣಂಗಿಲ್ಲ. ಅದು ಕಪ್ಪಗೆ ಇರ್ತದ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಸ್ಕರಣೆ ಮಾಡ್ತಾರೆ. ಅದನ್ನ ನಾವು ರಿಫೈನಿಂಗ್ ಅಂತ ಕರಿತೀವಿ. ರಿಫೈನಿಂಗ್ ಮಾಡಿಬಿಟ್ಟು ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ, ಗ್ಯಾಸ್ ಬೇರೆ, ಸೀಮೆ ಎಣ್ಣೆ ಬೇರೆ, ಮೇಣದಂತ ಪದಾರ್ಥಗಳನ್ನ ಬೇರೆ ಮಾಡಿಬಿಟ್ಟು ನಾವು ಬಳಕೆ ಮಾಡ್ತಾ ಇದ್ದೇವೆ. ಪೆಟ್ರೋಲಿಯಂ ಇವೆರಡು ಏನಪ್ಪಾ ಅಂದ್ರೆ ಮುಗಿದು ಹೋಗುವಂತ ಸಂಪನ್ಮೂಲಗಳು. ಇವೆರಡು ಎಂತ ಸಂಪನ್ಮೂಲಗಳು? ಬಳಸಿದಂತೆಲ್ಲ ಖಾಲಿ ಆಗ್ತಾವಪ್ಪ ಅಂತಂದ್ರೆ ಇದ್ರ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಇದ್ರ ಬಳಕೆಯನ್ನು ಕಡಿಮೆ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ. ಇದು ನಾವು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದ್ದೇವೆ. ಅದರಲ್ಲಿ ಪೆಟ್ರೋಲಿಯಂ ಅನ್ನ, ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದ್ದೇವೆ. ಆ ತರಿಸಿಕೊಳ್ಳೋದನ್ನ ತಗ್ಗಿಸುವಂತ ಸಲುವಾಗಿ ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆಪ್ಪ ಅಂತಂದ್ರೆ 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದೆ ಪೆಟ್ರೋಲ್ದಲ್ಲಿ. 20% ಎಥನಾಲ್. ಈ ಎಥನಾಲ್ ಮಿಶ್ರಣ ಮಾಡೋದ್ರಿಂದ ಯಾರಿಗ ಉಪಯೋಗಪ್ಪ ಅಂದ್ರೆ ರೈತರಿಗೆ ಉಪಯೋಗ. ಯಾಕಂದ್ರೆ ರೈತರು ಬೆಳೆದಂತ ಕಬ್ಬು, ರೈತರು ಬೆಳೆದಂತಹ ದಂಟುಗಳು, ದಂಟು ಎದ್ರ ಬರುತ್ತೆ? ಜೋಳ, ಜೊತೆಗೆ ಮೆಕ್ಕೆಜೋಳ, ಸಜ್ಜೆ, ಈ ದಂಟನ್ನು ತೆಗೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಇಥನಾಲ್ ಅನ್ನ ಉತ್ಪತ್ತಿ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳಲ್ಲಿ. ಎಥನಾಲ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ಸ್ ಆಲ್ಕೋಹಾಲ್, ಸರಾಯಿ ಇದ್ದಂಗ ಅದು. ಸೊ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರ. ಮಿಕ್ಸ್ ಮಾಡೋದ್ರಿಂದ ಏನಾಗ್ತದೆ? ಸರ್ಕಾರಕ್ಕೆ ಲಾಭ ಇದೆ, ನಮ್ಮ ದೇಶಕ್ಕೆ ಲಾಭ ಇದೆ. ಯಾಕಪ್ಪ ಅಂದ್ರೆ ಹೊರಗಿಂದ ತರಿಸೋದು ಕಡಿಮೆ ಆಗ್ತಾ ಇದೆ. ಆದ್ರೆ ಯಾರಿಗ್ ಲಾಸ್ ಇದೆಯಪ್ಪ ಅಂದ್ರೆ ಅದು ಬಳಕೆ ಮಾಡೋರ್ಗೆ ಲಾಸ್ ಇದೆ. ಪೆಟ್ರೋಲ್ ಯಾರು ಬಳಕೆ ಮಾಡ್ತಾರಲ್ಲ ವಾಹನಗಳಿಗೆ, ಅವ್ರ ಮೈಲೇಜ್ ಕಡಿಮೆ ಆಗಿದಾವೆ, ವಾಹನಗಳ ಮೈಲೇಜ್ ಕಡಿಮೆ ಆಗ್ತದ. ಜೊತೆಗೆ ಅಲ್ಲಿರುವಂತ ಎಂಜಿನ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಬೇಗನೆ ಕೆಲಸಕ್ಕೆ ಬರ್ತಾ ಇದೆ, ಎಂಜಿನ್ಗಳು ಕೆಡ್ತಾ ಇದ್ದಾರೆ. ನಾವು ಯಾವುದೇ ವಾಹನ ತೆಗೆದುಕೊಂಡ್ರೆ, ನೀವು ಪೆಟ್ರೋಲ್ ವಾಹನಗಳೇ ಇರಲಿ, ಡೀಸೆಲ್ ವಾಹನಗಳೇ ಇರಲಿ, ಇವುಗಳನ್ನು ಬಳಕೆ ಮಾಡ್ತಾ ಹೋದಂತೆಲ್ಲ ಎಂಜಿನ್ಗಳು ಬೇಗನೆ ಹಾಳಾಗ್ತಾ ಇದಾವೆ, ಜೊತೆಗೆ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಆದ್ರೆ ಯಾರಿಗೆ ಉಪಯೋಗ ಇದೆ ಹೆಚ್ಚು? ರೈತರಿಗೆ ತುಂಬಾ ಏನಪ್ಪಾ ಅಂದ್ರೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಪ್ರಜ್ಞಾವಂತರಾದಂತ ನಾವೆಲ್ಲರೂ ಏನಪ್ಪಾ ಅಂದ್ರೆ ಬಳಕೆಯನ್ನ ತಗ್ಗಿಸ್ಬೇಕು. ಇವನ್ನ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬಳಕೆಯನ್ನು ಕಡಿಮೆ ಮಾಡಿ, ಜೊತೆಗೆ ಕಲ್ಲಿದ್ದಲು ಬಳಕೆಯನ್ನು ಸಹಿತ ನಾವು ಕಡಿಮೆ ಮಾಡ್ಕೋಬೇಕು. ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನವೀಕರಿಸಬಹುದಾದಂತ ಇಂಧನಗಳ ಬಳಕೆಯನ್ನ ಹೆಚ್ಚು ಮಾಡ್ಬೇಕು. ಅಂದಾಗ ಮಾತ್ರ ಈ ರೀತಿಯಾದಂತ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ, ಏನು ಸಚೇತನ ಚಟುವಟಿಕೆಗಳಲ್ಲಿ ಇದ್ರ ಜಾಗೃತಿನೂ ಮೂಡಿಸ್ಬೇಕು. ನಾವು ಕೇವಲ ಇದ್ರ ಬಗ್ಗೆ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ಇದ್ರ ಜಾಗೃತಿ ಸಹಿತ ನಮ್ಮಲ್ಲಿ ಬರಬೇಕು. ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಈ ಒಂದು ವಿಷಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತೇನೆ. ಜೊತೆಗೆ ವಿದ್ಯಾರ್ಥಿಗಳು ಸಹಿತ ತಮಗೆ ಧನ್ಯವಾದಗಳು.